ಗೋವಾದಿಂದ ಕರ್ನಾಟಕದ ಬೆಳಗಾವಿ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ಸುಮಾರು 400 ಕೋಟಿ ರೂಪಾಯಿಗಳನ್ನು ದರೋಡೆ ಮಾಡಲಾಗಿದೆ. ಇದನ್ನು 2 ಕಂಟೈನರ್ಗಳ ಮೂಲಕ ಸಾಗಿಸ್ತಾ ಇತ್ತ ಅಂತ ಒಂದು ವರದಿ ಬಂದಿದೆ. ಜೊತೆಗೆ ಇದು ಹೇಗೆ ಸಾಧ್ಯ ಆಯಿತು ಒಂದು ಪ್ರಶ್ನೆ ಬರುತ್ತೆ. 400 ಕೋಟಿ ರೂಪಾಯಿಗಳನ್ನು ಈ ರೀತಿಯಾಗಿ ಒಂದು 2 ಕಂಟೈನರ್ಗಳ ಮೂಲಕ ಸಾಗಿಸಲಿಕ್ಕೆ RBI ಪರವಾನಗಿ ಇದೆಯಾ, ಸಾಧ್ಯ ಇದೆಯಾ ಅಂತ ಕಾನೂನು ಪ್ರಕಾರ ನೋಡಿದ್ರೆ RBI ಏನು ಹೇಳುತ್ತೆ ಅಂತಂದರೆ ಗರಿಷ್ಠ 5 ಕೋಟಿ ರೂಪಾಯಿ ಕ್ಯಾಶನ್ನು ಮಾತ್ರ ಕ್ಯಾಶ್ ವಾಹನಗಳ ಮೂಲಕ ಸಾಗಿಸಲಿಕ್ಕೆ ಸಾಧ್ಯ ಇದೆ ಖಾಸಗಿ ವ್ಯಕ್ತಿಗಳಿಗೆ. ಯಾವುದೇ ಕಾರಣಕ್ಕೂ 5 ಕೋಟಿ ರೂಪಾಯಿಗಿಂತ ಜಾಸ್ತಿ ನಗದನ್ನು ಈ ರೀತಿಯಾಗಿ ಕಂಟೈನರ್ಗಳ ಮೂಲಕ ಸಾಗಿಸುವಂಥದ್ದು ಕಾನೂನು ಬಾಹಿರ ಮತ್ತು ಅದಕ್ಕೆ RBI ನಿಷೇಧ ಇದೆ. ಇವನ್ 5 ಕೋಟಿ ರೂಪಾಯಿಗಳನ್ನು ಕೂಡ ಸಾಗಿಸಲಿಕ್ಕೆ ಆ ವಾಹನ ಬುಲೆಟ್ ಪ್ರೂಫ್ ಆಗಿರಬೇಕು, CCTV ಇರಬೇಕು, ಜೊತೆಗೆ ಅದರಲ್ಲಿ ಸಶಸ್ತ್ರ ಭದ್ರತಾ ಸಿಬ್ಬಂದಿ ಕೂಡ ಇರಬೇಕು ಅನ್ನುವಂತಹ ಒಂದು ನಿಯಮ RBIನಲ್ಲಿದೆ. ಹಾಗಾದರೆ 400 ಕೋಟಿ ರೂಪಾಯಿ ಕ್ಯಾಶನ್ನು ಯಾರು ಹೇಗೆ ಯಾವ ಕಾನೂನಿನಲ್ಲಿ ಸಾಗಣೆ ಮಾಡಿದ್ರು ಸಾಧ್ಯನೇ ಇಲ್ಲ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆ ಆಗಬೇಕಾಗಿದೆ. ಯಾರಿಗೆ ಸೇರಿದ ಹಣ, ಯಾಕಾಗಿ ಬಂತು, ಹೇಗೆ ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಇತ್ಯಾದಿ ವಿಚಾರಗಳು ತನಿಖೆಯ ಮೂಲಕ ಇದರ ಸತ್ಯಸಂಗತಿ ಹೊರಬೀಳಬೇಕಾಗಿದೆ. ಅಂತೂ RBI ರೂಲ್ಸ್ ಪ್ರಕಾರ ಈ ರೀತಿಯಾಗಿ 5 ಕೋಟಿ ರೂಪಾಯಿಗಿಂತ ಹೆಚ್ಚು ಅಥವಾ 400 ಕೋಟಿ ರೂಪಾಯಿಗಳ ಕ್ಯಾಶನ್ನು ಸಾಗಿಸಲಿಕ್ಕುವಂಥದ್ದು ಖಂಡಿತವಾಗಿಯೂ ಇದು ನಿಷೇಧ ಇದೆ ಮತ್ತು ಕಾನೂನು ಬಾಹಿರ ಅಂತ ಹೇಳ್ಬೋದು.